ವಿಧಾನಸಭೆಗೆ ವಿಧಾನಸೌಧ ಎಷ್ಟು ಮುಖ್ಯವೋ ಕೇಂದ್ರ ಸ್ಥಾನ ಗ್ರಾಮಕ್ಕೆ ಕೇಂದ್ರ ಸೌಧ ಕೂಡ ಅಷ್ಟೇ ಪ್ರಾಮುಖ್ಯ ಎಂದು ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರಿ ಮಂಡಲ ನಿಗಮ ಅಧ್ಯಕ್ಷ ಟಿಎಸ್ ಗಿಡಗಣಪ್ಪ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು ಗ್ರಾಮ ಪಂಚಾಯಿತಿ ಭವನ ಉದ್ಘಾಟಿಸಿ ಮಾತನಾಡಿದ ಅವರು, ತ್ಯಾಗಟೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿದ್ದು ಸುಮಾರು 2,000ಕ್ಕಿಂತ ಅಧಿಕ ಜನಸಂಖ್ಯೆ ಇದ್ದು ಸಭೆ ಹಾಗೂ ಆಡಳಿತ ಮಾಡುವುದು ತುಂಬಾ ಕಷ್ಟವಾದ ಸಂಗತಿಯಾಗಿತ್ತು. ಈಗಿನ ಪರಿಸ್ಥಿತಿಯನ್ನ ಮನಗಂಡು ಈ ಸಾಲಿನಲ್ಲಿ ಬಂದಂತಹ ಸರ್ವ ಸದಸ್ಯರ ಒಕ್ಕೊರಲಿನ ಹೊಂದಾಣಿಕೆಯ ಪರಿಣಾಮವಾಗಿ ಈ ದಿನ ಸುಸಜ್ಜಿತವಾದ ಗ್ರಾಮಸೌಧ ನಿರ್ಮಾಣವಾಗಿದೆ. ಇದರಲ್ಲಿ ಸಭೆ ನಡೆಸಲಿಕ್ಕೆ, ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಲಿಕ್ಕೆ, ಆಡಳಿತದ ಆಶಯದಿಂದ ಆಡಳಿತಕ್ಕೆ ಅನುಕೂಲವಾಗುವಂತೆ ಕೇಂದ್ರ ಸ್ಥಾನದಲ್ಲಿ ಗ್ರಾಮಸೌಧ ನಿರ್ಮಾಣವಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಇದಕ್ಕಾಗಿ ಶ್ರಮಿಸಿದ ಎಲ್ಲಾ ಮಹನೀಯರಿಗೂ ನನ್ನ ವಂದನೆ ತಿಳಿಸುತ್ತೇನೆ ಎಂದರು. ಹಾಲಿ ಅಧ್ಯಕ್ಷರಾದ ಓಂಕಾರ ಪ್ರಸಾದ್ ಮಾತನಾಡಿ, ಸಾರ್ವಜನಿಕರ ಆಶಯದಂತೆ ಬಸವ ಬುದ್ಧ ಅಂಬೇಡ್ಕರ್ ಅವರ ಪಾಲನೆಯನ್ನ ಆಡಳಿತದ ಅವಧಿಯಲ್ಲಿ ಭದ್ರ ಬುನಾದಿಯಾಗಿ ಪಾಲಿಸುತ್ತಿರುತ್ತೇನೆ ಎಂದು ಅಭಿಪ್ರಾಯಪಟ್ಟರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವನಜಾಕ್ಷಿ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಸರ್ವ ಸದಸ್ಯರು ಕೂಡ ಭಾಗವಹಿಸಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಕಾರ್ಯದರ್ಶಿಗಳು, ವಾಟರ್ ಮ್ಯಾನ್, ಟ್ರ್ಯಾಕ್ಟರ್ ಡ್ರೈವರ್ ಮತ್ತು ಅಟೆಂಡರ್ಗಳು, ಬಿಕೆ ಪರಮಶಿವಯ್ಯ, ಕೆಆರ್ ವೆಂಕಟೇಶ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಗುಬ್ಬಿ ತಾಲೂಕು, ಟಿಎಸ್ ಗಿಡಿಗಣಪ್ಪ, ಟಿಎಸ್ ಕುಮಾರಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂದ್ರೆ ಒಂದು ಸುಸಜ್ಜಿತ ಕಟ್ಟಡ ಇರಬೇಕು. ಏನಾರ ಒಂದು ಆ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿ ಒಂದು ಸಾರ್ವಜನಿಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ಇರ್ಬೋದು, ನಮ್ಮ PDO ಇರ್ಬೋದು, ಮೇಲಧಿಕಾರಿಗಳಿರ್ಬೋದು, ಏನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಅಡಿಯಲ್ಲಿ ಇರುವಂಥ ಅಭಿಯಂತರರುಗಳಿರ್ಬೋದು, ಅವರೆಲ್ಲ ಸಹಕಾರದಿಂದ ನಾವಿವತ್ತು ತ್ಯಾಗಟೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಶಾಶ್ವತವಾದ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಂಥ ಕಟ್ಟಡವನ್ನು ಮಾಡಿರುವುದು ನಮಗೆ ಒಂದು ಸಂತೋಷಕರವಾದ ವಿಚಾರ. ಅದೇ ರೀತಿ ನಮ್ಮ ಸದಸ್ಯರಿಗೂ ಕೂಡ ಈ ಬೆಂಬಲಕ್ಕೆ ನಿಂತು ಎಲ್ಲ ರೀತಿ ಸಹಕರಿಸಿದ್ರಿಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಮುಖೇನ ಸರ್, ಎಲ್ಲ ಒಂದು ಕಡೆ